ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಸೊ ಇವತ್ತು ನೀವು ನೋಡ್ಬೋದು, ನಾವು ಇವತ್ತು ತ್ರಿಪುರವಾಸಿನಿ ಹಾಲ್ ಪ್ಯಾಲೇಸ್ ಗ್ರೌಂಡಿಗೆ ಬಂದಿದ್ದೀವಿ. ಸೊ ಇಲ್ಲೇನಕ್ಕೆ ಬಂದಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಇವತ್ತು ಎಕ್ಸ್ಪೋ ನಡೀತಿದೆ, ಎಸ್ಪೆಷಲಿ ಫಾರ್ ಇವೆಂಟ್ ಆರ್ಗನೈಸರ್ಸ್ಗೆ ನಾವಿಲ್ಲಿ ಮಲ್ಟಿಪಲ್ ವೆಂಡರ್ಸ್ನ ಮೀಟ್ ಮಾಡ್ಬೋದು. ತುಂಬ ಒಳ್ಳೆ ಎಕ್ಸ್ಪೋ ಆಗಿದೆ. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬ್ಯಾಚ್ 1ಇಂದ ಟಿಲ್ ನಾವು ಅಂದರೆ ಬ್ಯಾಚ್ 19ವರೆಗೂ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೋ ಅಷ್ಟು ಜನಕ್ಕೆ ಇನ್ಫಾರ್ಮ್ ಮಾಡಿ 75% ಮೆಂಬರ್ಸು ನಮಗೆ ಇಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆನಲ್ಲೇ. ಇನ್ನು ಮಿಗ್ನಾದವರು ಡ್ಯೂ ಟು ಸಮ್ ಸಿನಾರಿಯೋಸ್ ಅವರು ನಾಳಿದ್ದು ಎಕ್ಸ್ಪೋನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಪೋನಲ್ಲಿ ತುಂಬ ಚೆನ್ನಾಗಿರುತ್ತೆ. ಏನು ಅಂದರೆ ಹೊಸ ವೆಂಡರ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು, ಹೊಸ ಪ್ರಾಪ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಮೋರ್ ಓವರ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಆ್ಯಕ್ಚುಲಿ ಎಕ್ಸ್ಪೋನಲ್ಲಿ ಏನು ಅಂತಂದರೆ ನಮಗೆ ರೆಗ್ಯುಲರ್ ಪ್ರೈಸ್ಗಿನ್ನ ಈ ಒಂದು ಎಕ್ಸ್ಪೋನಲ್ಲಿ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪೋ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಒಂದು ಸ್ಟೂಡೆಂಟ್ಸ್ನ ಇಲ್ಲಿಗೆ ಇನ್ವೈಟ್ ಮಾಡಿರೋ ಉದ್ದೇಶ ಏನು ಅಂತಂದರೆ, ಸೊ ಆ್ಯಕ್ಚುಲಿ ಎಷ್ಟೇ ನಾವು ನಾಲೆಡ್ಜ್ನ PPTನಲ್ಲಿ ಅಥವಾ ನಾವು ಕ್ಲಾಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟು ಕೋರ್ಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟು ನಾವು ಕಲಿಸ್ಬೋದು. ಬಟ್ ಒನ್ಸ್ ನಾವು ಈ ಥರ ಎಕ್ಸ್ಪೋನಲ್ಲಿ ವಿಸಿಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇನ್ನೂ ನಾಲೆಡ್ಜು, ಕ್ರಿಯೇಟಿವಿಟಿ, ಮೈಂಡ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈ ಎಕ್ಸ್ಪೋನಲ್ಲಿ ನಮಗೆ ಡಿಸ್ಪ್ಲೇನಲ್ಲಿ ತುಂಬ ಪ್ರಾಪ್ಸ್ನ ನೋಡ್ಬೋದಾಗತ್ತೆ. ನಾನು ಲೈವ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ ಆ ಒಂದು ಎಕ್ಸ್ಪೋನಲ್ಲಿ ವೆಂಡರ್ಸ್ನ ಪರಿಚಯ ಮಾಡಿಸ್ಕೊಡೋದಿರ್ಬೋದು, ಇಲ್ಲ SFX ವರ್ಕ್ ಅಂದರೆ ಈ ಲೈಟಿಂಗ್ಸ್ ಇರ್ಬೋದು, ಬಬಲ್ ಮೆಷಿನ್ಸು, ಈ ಥರ ಮಷಿನ್ಸ್ನೆಲ್ಲ ನಾವೇ ಆಪ್ರೇಟ್ ಮಾಡಿ ತೋರಿಸಿದಾಗ ಏನಾಗುತ್ತೆ, ಅವ್ರಿಗೆ ಆ್ಯಡ್ ಆನ್ ಅಡ್ವಾಂಟೇಜಸ್ ಥರ ಆಗುತ್ತೆ. ಸೊ ಈ ಒಂದು ಎಕ್ಸ್ಪೋಗೆ ಸ್ಟೂಡೆಂಟ್ಸ್ ಬಂದಿರೋದು ಅವರು ಖುಷಿ ಆಗ್ತಾ ಇದ್ದಾರೆ. ಆ್ಯಂಡ್ ಕರ್ಕೊಂಬಂದಿರೋದಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ನೋಡೋಣ ಬನ್ನಿ ಎಕ್ಸ್ಪೋನಲ್ಲಿ ಸ್ಟೂಡೆಂಟ್ಸ್ ಯಾವ ಥರ ಎಂಜಾಯ್ ಮಾಡ್ತಾರೆ, ನಾವು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಈ ಒಂದು ಎಕ್ಸ್ಪೋ ಹೇಗಿರುತ್ತೆ ಅಂತ ಕಂಪ್ಲೀಟ್ ಎಕ್ಸ್ಪೋ ವಿಜುವಲ್ನ ಈಗ ನೋಡೋಣ ಬನ್ನಿ. ಕಂಪ್ಲೀಟ್ ಆಗಿ ಪ್ರಿಂಟೆಡ್ ಕಾರ್ಪೆಟ್ಸ್ ಇರುತ್ತೆ. ಸೊ ನಮ್ಮ ಥೀಮ್ ಪ್ರಕಾರ ನೀವು ಆಸ್ ಯೂಶುವಲ್ ಲೈಟ್ ಇತ್ತು ಅಂದರೆ ಡಾರ್ಕ್ ಇತ್ತು ಅಂದರೆ ಲೈಟು, ಸೊ ಆಪೋಸಿಟ್ ಕಲರ್ಸಲ್ಲಿ ಮಾಡ್ಕೋಬೋದು. ಪ್ರಿಂಟೆಡ್ ಕಾರ್ಪೆಟ್ಸು ಪ್ಲೈನ್ ಕಾರ್ಪೆಟ್ಸ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ನಿಮಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಡೆಕೋರ್ ಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಗೋ ವಿತ್ ಪ್ಲೈನ್ ಕಾರ್ಪೆಟ್ಸ್. ಅದೇ ನಿಮಗೆ ರಾಯಲ್ ಲುಕ್ ಬೇಕು, ಅವ್ನು ಸ್ವಲ್ಪ ನಿಮಗೆ ಫ್ಲ್ಯಾಶಿ ಲುಕ್ ಬೇಕು ಅಂತಂದಾಗ ಯು ಗೈಸ್ ಕ್ಯಾನ್ ಗೋ ವಿತ್ ಪ್ರಿಂಟೆಡ್ ಕಾರ್ಪೆಟ್ಸ್. ಹಾಗಂತ ಪ್ರಿಂಟೆಡ್ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಫಸ್ಟ್ ಬರೋದೇ ನಾರ್ತ್ ಇಂಡಿಯಾ, ಡೆಲ್ಲಿ ಈ ಸೈಡಲ್ಲಿ ಬಂದ್ಬಿಡುತ್ತೆ. ಬಟ್ ಅದಕ್ಕೂ ಮುಂಚೆ ಇವ್ರು ತರಿಸಿ ಆ್ಯಕ್ಚುಲಿ ನಮ್ಮ ಬ್ಯಾಂಗ್ಳೂರು ರೀಜನಲ್ಲಿ ಸೇಲ್ ಮಾಡ್ತಾರೆ. ಸೊ ಅದೊಂದು ನಮಗೆ ತುಂಬ ಹೆಲ್ಪ್ಫುಲ್ಲು. ಇರೋದ್ರಲ್ಲಿ ಪ್ರಾಪ್ಸ್ ಇರ್ಬೋದು, ಕಾಸ್ಟಿಂಗ್ಸ್ ಇರ್ಬೋದು, ಎಸ್ಪೆಷಲಿ ಕಾಸ್ಟಿಂಗು
ಕಾಸ್ಟಿಂಗಲ್ಲೂ ಅಷ್ಟೇ ತುಂಬ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಅಂದರೆ ಇನ್ನು ಸ್ವಲ್ಪ ಡಿಸ್ಕೌಂಟ್ಸು ಕೂಡ ಮಾಡಿಕೊಡ್ತಾರೆ. ಸೊ ಇವ್ರ ಹತ್ರ ಎನಿ ಲೈಟಿಂಗ್ಸ್ ಸ್ಟ್ಯಾಂಡಿಲರ್ಸ್ ಏನೇ ಇರಲಿ, ನೀವು ಪ್ರೈಸ್ನ ಕಂಪೇರ್ ಕೂಡ ಮಾಡಿ ನೋಡಿ ಬೇರೆ ಒಂದು ಸ್ಟೋರ್ಗೆ, ಆರಾಮ್ಸೆ ಬಂದು ಇವ್ರ ಹತ್ರ ಪರ್ಚೇಸ್ ಮಾಡ್ಕೋಬೋದು. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆನ್ ಲೈಟಿಂಗ್ಸ್, ಪ್ರಾಪ್ಸ್ ಎಲ್ಲ, ಸ್ಟ್ಯಾಂಡ್ಸು, ಫೈಬರ್ ಮೆಟೀರಿಯಲ್ಸ್ ಏನೇ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಒಂದು ನ್ಯಾಷನಲ್ ವೆಡ್ಡಿಂಗ್ ಸ್ಟೋರ್ಗೆ ಕೊಡಿ. ಓಕೆ, ತುಂಬ ಚೆನ್ನಾಗಿದೆ. ಎಕ್ಸ್ಪೋ ಇಲ್ಲೂ ಇರ್ತಾರೆ. ಇಲ್ಲಿ ನಿಮಗೆ ಆ್ಯಕ್ಚುಲಿ ನಾರ್ಮಲ್ ಸ್ಟೋರ್ಗಿನ ಇನ್ನೂ ಒಂಚೂರು ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಇಲ್ಲೇ ಬುಕ್ಕಿಂಗ್ನ ಮಾಡಿ ನೀವು ಸ್ಟೋರಲ್ಲಿ ಕೂಡ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ನಮ್ಮ ಬ್ಯಾಂಗ್ಳೂರವರೇ ಆಗಿರೋದ್ರಿಂದ ನಮಗೆ ಒಂದು ಧೈರ್ಯ ಇರುತ್ತೆ, ಎಲ್ಲೇ ಹೋಗಲಿ ನಮ್ಮವರು ಅನ್ನೋದೊಂದು ಧೈರ್ಯ ಇರುತ್ತೆ. ಇವಾಗ ಯಾವುದೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಹಿಮಾಚಲ್ ಎಲ್ಲನೋ ಹೋದಾಗ ಯಾವುದೋ ಒಂದು ಕರ್ನಾಟಕ ಗಾಡಿ ನೋಡಿದ ತಕ್ಷಣ ಏನೋ ಒಂಥರ ಮನ್ಸಿಗೆ ಆನಂದ ಆಗುತ್ತಲ್ಲ, ಹಂಗೆ ದೊಡ್ಡ ಎಕ್ಸ್ಪೋನಲ್ಲಿ ನಮ್ಮ ಬೆಂಗಳೂರವ್ರು ನೋಡಿದ ತಕ್ಷಣ ನಮ್ಗೆ ಆ ಥರ, ಅದರಲ್ಲೂ ನಮ್ಮ ವೆಂಡರು, ನಾವು ರೆಗ್ಯುಲರಾಗಿ ಪರ್ಚೇಸ್ ಮಾಡೋಂಥ ವೆಂಡರು. ನಾವು ಸುಮಾರು 10-11 ವರ್ಷದಿಂದ ಇವ್ರ ಹತ್ರನೇ ಇರೋದು. ಹಳೇ ಸ್ಟೋರ್ ಇತ್ತು. ಸೊ ಹಳೇ ಸ್ಟೋರಿಂದ ಈಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಅವಾಗಿಂದ ನಾವು ರೆಗ್ಯುಲರ್ ಕಸ್ಟಮರ್ಸು. ನೀವು ಅಷ್ಟೇ ಏನೇ ಇದ್ರೂ ಫಸ್ಟ್ ಪ್ರಿಫರೆನ್ಸ್ ನಮ್ಮ ನ್ಯಾಷನಲ್ ವೆಡ್ಡಿಂಗ್ ಕೊಡಿ. ಓಕೆ, ಈ ನಾರ್ಮಲ್ ಇಲ್ಲೆಲ್ಲ ತಗ್ಲಾಕೋದಕ್ಕೊಂದು ಕೆಲವುದು ಫಿಶ್ ವೈರ್ದು ಯೂಸ್ ಮಾಡಿರ್ತಾರೆ, ಅದು ಯೂಸ್ ಮಾಡಬೇಡಿ. ಗೋ ವಿತ್ ದಿಸ್ ಪ್ಲಾಸ್ಟಿಕ್ ನೆಟ್. ಸೀಲಿಂಗ್ ವರ್ಕ್ ಮಾಡೋದಕ್ಕೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬರುತ್ತೆ, ಈ ಥರದ ನೆಟ್ಸು. ಇದನ್ನು ಯೂಸ್ ಮಾಡಬೇಕು. ಎಸ್ ವೀಕ್ಷಕರೇ, ಸೊ ಇವತ್ತಿನ ಎಕ್ಸ್ಪೋನಲ್ಲಿ ಸೊ ಇವರೊಂದು ಸ್ಪೆಷಲ್ ಸ್ಟಾಲ್ನ ಮೀಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಒಂದು ಇವೆಂಟ್ ಇಂಡಸ್ಟ್ರಿಗೆ ತುಂಬ ಈಗ ಟ್ರೆಂಡಿಂಗಲ್ಲಿರೋ ಅಂಥ, ಅದ್ರ ಜೊತೆಯಲ್ಲಿ ತುಂಬ ಒಂದು ರಿಕ್ವೈರ್ಮೆಂಟ್ ಇರೋ ಅಂಥ ಒಂದು ಸ್ಟಾಲ್ ಅಂತಲೇ ಹೇಳ್ಬೋದು. ಮೆಟಲ್ ಬಾಕ್ಸಲ್ಲಿ ಎಲ್ಲರೂ ಬ್ರೇಕ್ ಆಗೋಗುತ್ತೆ ಅಂತಾರೆ, ನನ್ನಲ್ಲಿ ಬ್ರೇಕ್ ಆಗಲ್ಲ ಸರ್. ನಾನು ನಿಂತ್ಕೊಂಡು ನೋಡಿದ್ರೇನು ಏನೂ ಆಗಲ್ಲ, ಈ ಥರ ಮೆಟೀರಿಯಲ್ಸು.